ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತಬ್ ಹನುಮಂತ್ ಕಹಿ ಸಬ್ ರಾಮ ಕಥಾ ನಿಜ ನಾಮ, ಸುನತ್ ಜುಗಲ್ ತನ್ ಪುಲಕ್ ಮನ್ ಮಗನ್ ಸುಮಿರಿ ಗುನ್ ಗ್ರಾಮ, ಸುನಹು ಪವನ ಸುತ್ ರಹನಿ ಹಮಾರಿ, जिमी दसनन्हि महु जीभ बिचारी, तात कबहु मोहि जानी अनाथा, करी हहि कृपा भानुकुल नाथा, तामस तनु कछु साधन नाही, प्रीति न पद सरोज मन माही, अब मोहि भा भरोस हनुमंता, बिनु हरि कृपा मिलहि नहीं संता, जौ रघुबीर अनुग्रह कीन्हा, तौ तुम्ह मोहि दरसु हठि दीन्हा, सुनह विभीषण प्रभु कई रीति, करहि सदा सेवक पर प्रीति, कहहु कवन मैं परम कुलीना, कपि चंचल सबहि विधि हीना, प्रात लेई जो नाम हमारा, तेहि दिन ताहि न मिलै ಆಹಾರ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ವಿಭೀಷಣ ಹನುಮಂತನಿಗೆ ಕೇಳ್ತಾನೆ, ನೀವು ಹರಿ ಭಕ್ತರಲ್ಲಿ ಒಬ್ರ ಅಥವಾ ಆ ಸ್ವಯಂ ಶ್ರೀರಾಮಚಂದ್ರನೇ ನನ್ನನ್ನ ಕೃತಾರ್ಥನನ್ನಾಗಿ ಮಾಡೋದಕ್ಕೆ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೇನೋ ಅಂತನ್ಬಿಟ್ಟು ಕೇಳ್ತಾನೆ. ಆಗ ಹನುಮಂತ ಶ್ರೀರಾಮಚಂದ್ರನ ಎಲ್ಲ ಕಥೆಯನ್ನು ಕೂಡ ವಿವರವಾಗಿ ಹೇಳಿ ತನ್ನ ಹೆಸರೇನು ಅಂತ ಕೂಡ ಅವನು ತಿಳಿಸ್ತಾನೆ. ಇದನ್ನು ಕೇಳಿದ ತಕ್ಷಣ ಇಬ್ಬರ ಶರೀರಗಳು ಕೂಡ ರೋಮಾಂಚನವಾಗುತ್ತೆ. ಅಂದರೆ ರಾಮನ ಕಥೆಯನ್ನು ಕೇಳಿದ ತಕ್ಷಣ ಇಬ್ಬರ ಶರೀರದಲ್ಲೂ ಕೂಡ ರೋಮಾಂಚನವಾಗುತ್ತೆ. ಯಾಕೆಂದರೆ ಆ ಭಗವಂತನ ಭಕ್ತಿ, ಆ ಪ್ರೀತಿ ಅನ್ನೋದೇ ಹಾಗಿರುತ್ತೆ. ಭಕ್ತರಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಕೇಳಿದ ತಕ್ಷಣ ರೋಮಾಂಚನವಾಗುತ್ತೆ. ಆದರೆ ಯಾರಲ್ಲಿ ಭಕ್ತಿ ಇರೋದಿಲ್ವೋ ಅವ್ರಿಗೇನಾಗುತ್ತೆ ಹೇಳಿ? ಆ ಭಗವಂತನ ಕತೆ ಕೇಳಿದ್ರೆ ಸೋಂಬೇರಿತನ, ಬೇಜಾರಾಗುತ್ತೆ. ಅಯ್ಯೋ ಇನ್ನೂ ಮುಗಿದಿಲ್ವಾ, ಇನ್ನೂ ಎಷ್ಟೊತ್ತಾಗುತ್ತೋ, ಈ ರೀತಿ ಎಲ್ಲ ಅನಿಸುತ್ತೆ. ಇಷ್ಟೇ ಡಿಫ್ರೆನ್ಸು. ಅದನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ಅದನ್ನು ಕೇಳ್ತಾ ಇದ್ರೆ ತಮ್ಮನ್ನು ತಾವೇ ಮರೆತು ಹೋಗ್ತಾರೆ. ಆ ಒಂದು ಭಾವಕ್ಕೆ ಹೊಟ್ಟೋಗ್ತಾರೆ. ನಮ್ಮ ಶರೀರದಲ್ಲೆಲ್ಲ ಒಂಥರ ರೋಮಾಂಚನವಾಗ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಗೊತ್ತಿಲ್ಲದೇನೆ ನಮ್ಮ ಮನಸ್ಸಲ್ಲಿ ಒಂದು ಆನಂದದ ಅನುಭವ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವರಿಗೆ ಅವನ ವಿಷಯ ಕೇಳಿದ ತಕ್ಷಣ ಶರೀರ ರೋಮಾಂಚನವಾಯಿತು. ಶ್ರೀರಾಮನ ಗುಣ ಸಮೂಹಗಳನ್ನು ನೆನೆಸ್ಕೊಂಡು, ಅಂದರೆ ಆ ಭಗವಂತನಲ್ಲಿ ಏನೇನೆಲ್ಲ ಗುಣಗಳಿದೆಯೋ ಅದನ್ನೆಲ್ಲ ನೆನೆಸ್ಕೊಂಡು ಇಬ್ಬರ ಮನಸ್ಸು ಕೂಡ ಪ್ರೇಮಾನಂದದಲ್ಲಿ ಮುಳುಗೋಯ್ತು. ವಿಭೀಷಣ ಹೇಳ್ತಾನೆ, ಏ ಪವನಕುಮಾರ, ಇಲ್ಲಿ ನಾನು ಹೇಗಿದ್ದೀನಿ ಅಂತ ಹೇಗೆ ತಾನೇ ಹೇಳಿ, ಹೇಗಿದ್ದೀನಿ ಅನ್ನೋದಕ್ಕೆ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾನೆ ನೋಡಿ ವಿಭೀಷಣ. ಹಲ್ಲುಗಳ ಮಧ್ಯದಲ್ಲಿ ನಾಲಿಗೆ ಇರೋ ಹಾಗೆ ನಾನು ನಿಸ್ಸಹಾಯಕನಾಗಿಲ್ಲಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ನೋಡಿ, ಹಲ್ಲಿನ ಮಧ್ಯದಲ್ಲೇ ಆ ನಾಲಿಗೆ ಇರಬೇಕು. ಅದೇನಾದರೂ ಸ್ವಲ್ಪ ಈ ಕಡೆ ಆ ಕಡೆ ಹೋಯ್ತು ಅಂತಂದರೆ ಕಚ್ಚೋದಂತೂ ಗ್ಯಾರಂಟಿ ಅಲ್ವಾ. ಆದರೂ ಅದು ಹಲ್ಲಿನ ಮಧ್ಯದಲ್ಲೇ ಹುಷಾರಾಗಿ ಇಟ್ಕೊಂಡು ಕೊನೆಯವರೆಗೂ ಅದು ತನ್ನ ಕೆಲಸವನ್ನು ಮಾಡ್ಕೊಂಡಿರುತ್ತೆ. ಆ ರೀತಿ ನಾನಿಲ್ಲಿದ್ದೀನಿ, ನನ್ನ ಪರಿಸ್ಥಿತಿ ಹೇಗೆ ಏನು ಅಂತ ನಾನು ಹೇಗೆ ಹೇಳಿ, ನನ್ನನ್ನು ಅನಾಥ ಅಂತ ತಿಳ್ಕೊಂಡು ಸೂರ್ಯ ವಂಶ ಪ್ರಭುವಾದಂತಹ ಶ್ರೀರಾಮಚಂದ್ರ ನನ್ನ ಮೇಲೇನಾದರೂ ಕೃಪೆ ಮಾಡ್ತಾನಾ? ನನ್ನದು ತಾಮಸ ತನುವಾಗಿರೋದ್ರಿಂದ, ಅಂದರೆ ಏನು, ಇದು ತಾಮಸಿಕ ಶರೀರ, ರಾಕ್ಷಸ ಜನ್ಮದಲ್ಲಿ ಹುಟ್ಟಿರೋದ್ರಿಂದ ಈ ಶರೀರ ನನಗೆ ತಾಮಸಿಕವಾಗಿ ಸಿಕ್ಕಿರುವಂಥದ್ದು. ಇದರಿಂದ ನಾನು ಭಗವತ್ ಸಾಧನೆ ಅನ್ನೋದನ್ನ ಏನು ಮಾಡೋದಕ್ಕಾಗೋದಿಲ್ಲ. ಅಂದರೆ ಈ ಒಂದು ತಾಮಸ ಶರೀರದಿಂದ ಭಗವತ್ ಸಾಧನೆ ಏನೂ ಆಗೋದಿಲ್ಲ. ನನ್ನ ಮನಸ್ಸಲ್ಲಿ ಶ್ರೀರಾಮ ಚರಣಗಳಲ್ಲಿ ನನಗೆ ಪ್ರೀತಿನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಿ. ಈಗ ನಾವು ಇದರ ಹಿಂದೆ ಕೇಳಿದ ಹಾಗೇನೆ ಅವನು ಬೆಳಗ್ಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ಎದ್ದೊಳ್ತಾನೆ. ಎದ್ದಿದ ತಕ್ಷಣ ಏನನ್ನು ಹೇಳ್ತಾನೆ? ರಾಮನಾಮವನ್ನು ಹೇಳ್ತಾನೆ. ಅಂದರೆ ಅವನಲ್ಲಿ ಭಕ್ತಿನೂ ಇದೆ, ಅವನು ಸಾಧನೆ ಕೂಡ ಮಾಡ್ತಾ ಇದ್ದಾನೆ. ಆದರೆ ಅವನು ಹೇಳ್ತಾ ಇರೋದೇನು, ಇದೊಂದು ತಾಮಸಿಕ ಶರೀರ, ಇದರಲ್ಲಿ ನಾನು ಭಗವತ್ ಸಾಧನೆ ಮಾಡೋದಕ್ಕಾಗಲ್ಲ, ನನ್ನ ಮನಸ್ಸಲ್ಲಿ ಆ ಭಗವಂತನ ಬಗ್ಗೆ ಪ್ರೀತಿನೂ ಇಲ್ಲ. ಆದರೂ ಆಂಜನೇಯ ಶ್ರೀರಾಮನ ಕೃಪೆ ನನ್ನ ಮೇಲಿದೆ ಅನ್ನುವಂಥ ನಂಬಿಕೆ ನನಗೆ ಈಗ ಇನ್ನೂ ಕೂಡ ಗಟ್ಟಿಯಾಗಿದೆ. ಯಾಕೆ ಅಂತಂದರೆ ಹರಿ ಕೃಪೆ ಇಲ್ಲದೆ ಸಂತರು ಸಿಗೋದಕ್ಕೆ ಸಾಧ್ಯನೇ
ಸಾಧ್ಯನೇ ಇಲ್ಲ. ಆ ರಘುವೀರನ ಅನುಗ್ರಹ ನನ್ನ ಮೇಲೆ ಆಗಿರೋದ್ರಿಂದಾನೇ ನೀವು ಬಂದು ನನಗೆ ದರ್ಶನವನ್ನು ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರಾ, ನಾವು ಒಂದೇ ಒಂದು ಸ್ವಲ್ಪ ಏನಾದರೂ ಮಾಡಿಬಿಟ್ರೆ ಎಷ್ಟು ದೊಡ್ಡದಾಗಿ ನಾವು ಎಲ್ಲರ ಹತ್ರ ಹೇಳ್ಕೊಳ್ತೀವಿ. ಆಗಲೇ ನಾವು ಮೊಬೈಲಲ್ಲಿ ಹಾಕ್ಬಿಡಬೇಕು, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮತ್ತು ಸ್ಟೇಟಸಲ್ಲಿ ನಾನು ಈ ಥರ ಮಾಡಿದ್ದೀನಿ, ನಾನು ಈ ಥರ ಸಾಧನೆ ಮಾಡಿದ್ದೀನಿ, ಅಥವಾ ನಾನು ಏನೋ ಒಂದು ಮಾಡಿದರೆ ಸಾಕು ಅದನ್ನೆಲ್ಲ ಹಾಕ್ಕೊಂಡು ನಾವು ಹೇಳ್ಕೊಳ್ತೀವಿ ಅಲ್ವಾ, ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಯಾಕೆಂದರೆ ನಾನು ಮಾಡ್ತಾ ಇರೋದು ಸುಮ್ಮನೆ ಅಲ್ಲ, ದೊಡ್ಡ ಸಾಧನೆ ಅಂತ. ಆದರೆ ನಾವು ಮಾಡಿರೋದೆಷ್ಟು ಸಾಸಿವೆ ಕಾಳಷ್ಟು ಇರೋದಿಲ್ಲ. ಆದರೆ ಇಲ್ಲಿ ಬೆಟ್ಟದಷ್ಟು ಮಾಡಿದ್ದಾನೆ ವಿಭೀಷಣ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ರಾಮನಾಮವನ್ನು ಮಾಡೋದು ಅಂತಂದರೆ ಸುಲಭದ ಮಾತಲ್ಲ. ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ರಾಮನ ಬಗ್ಗೆ ಎಲ್ಲ ಗೊತ್ತಿದೆ ಅವನಿಗೆ. ನಾನು ರಾಮನನ್ನು ನೋಡಬೇಕು, ನಾನೆಷ್ಟು ಪಾಪಿ, ಈ ಒಂದು ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ್ದೀನಿ ನಾನು ಅಂತ. ಆ ರಾಕ್ಷಸರ ಮಧ್ಯೆ ಇದ್ದರೂ ಕೂಡ ಅವನು ಆ ಭಗವಂತನ ಸ್ಮರಣೆ ಮಾಡೋದನ್ನು ಬಿಟ್ಟಿಲ್ಲ ಅವನು. ಅಂದರೆ ಅವನು ಎಂಥ ಶ್ರೇಷ್ಠ ವ್ಯಕ್ತಿ ಅಲ್ವಾ. ಈಗ ನಮಗೆ ಯಾರಾದರೂ ಒಂದು 10 ಜನ ಬೇರೆಯವರ ಸಂಘ, ಐಹಿಕ ಪ್ರಪಂಚದವರ ಸಂಘ ಏನಾದರೂ ಇದ್ದರೆ ನಾವು ಆ ಕಡೆಗೆ ವಾಲ್ಬಿಡ್ತೀವಿ. ನಾವು ಮಾಡ್ತಾ ಇರೋ ಸಾಧನೆಯನ್ನೇ ಬಿಟ್ಬಿಡ್ತೀವಿ. ನಾವು ಮಾಡ್ತಾ ಇರೋದು ಶ್ರೇಷ್ಠ ಕೆಲಸ, ಅದನ್ನು ಅವ್ರಿಗೆ ಹೇಳ್ಕೊಡೋದು ಬಿಟ್ಟು ಅವ್ರು ಏನು ಮಾಡ್ತಾ ಇರ್ತಾರೋ ಅದ್ರ ಕಡೆ ನಾವು ಒಟ್ಟು ಹೋಗ್ತೀವಿ. ಅಂದರೆ ಅಷ್ಟು ಬೇಗ ನಮ್ಮ ಮೇಲೆ ಅದು ಪ್ರಭಾವ ಬೀರುತ್ತೆ. ಆದರೆ ಇಲ್ಲಿ ವಿಭೀಷಣ ಕಂಪ್ಲೀಟ್ ಎಲ್ಲರೂ ಕೂಡ ಅಲ್ಲಿ ರಾಕ್ಷಸರೇ ಆಗಿದ್ರು ಕೂಡ ಅದ್ರ ಮಧ್ಯೆ ಅವನು ಸಾಧನೆ ಮಾಡ್ತಾ ಇದ್ದಾನೆ ಅಂದರೆ ಅದು ಸುಲಭದ ಮಾತಲ್ಲ. ಆದರೂ ಕೂಡ ನಾನು ಅಂತ ಯೋಗ್ಯತೆ ಇಲ್ಲದೆ ಇರೋನು, ಆದರೆ ಹರಿಕೃಪೆ ನನಗಾಗಿದೆ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದರೆ ನಿಮ್ಮಂಥ ಭಕ್ತರು, ನಿಮ್ಮಂಥ ಸಂತರು ನನಗೆ ಸಿಕ್ಕಿದ್ದಾರೆ ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಭಗವಂತನ ಕೃಪೆ ನನ್ನ ಮೇಲೆ ಆಗಿದೆ ಅಂತ ಅವನು ತಿಳ್ಕೊಳ್ತಾ ಇದ್ದಾನೆ. ಇಲ್ಲಿ ನಾವು ಕೂಡ ಶ್ರೀರಾಮಚರಿತ ಮಾನಸ, ಅದು ತುಳಸಿದಾಸರು ರಚಿಸಿರುವಂಥದ್ದು, ಅದನ್ನು ನಾವು ಕೇಳ್ತಾ ಇದ್ದೀವಿ. ಆಗಲೇ ಒಂದು 3/4 ಭಾಗವನ್ನು ಮುಗಿಸಿದ್ದೀವಿ ಅಂತಂದರೆ ಇದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಆ ಭಗವಂತನ ಗುರುವಿನ ಕೃಪೆ ನಮಗಾಗಿದೆ, ಅದಕ್ಕೋಸ್ಕರ ನಾವು ಇದನ್ನು ಕೇಳಕ್ಕಾಗ್ತಾ ಇದೆ ಅಂತಲೇ ನಾವು ತಿಳ್ಕೋಬೇಕು. ಯಾಕಂದರೆ ಆ ಭಗವಂತನ ಕೃಪೆ ಆಗದೆ ಸಂತರು ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಅನುಗ್ರಹ ನನ್ನ ಮೇಲೆ ಆಗಿದೆ, ಅದರಿಂದನೇ ನೀವು ಬಂದು ನನಗೆ ದರ್ಶನವನ್ನು ಕೊಟ್ಟಿದ್ದೀರಿ ಅಂತ ಹನುಮಂತನಿಗೆ ವಿಭೀಷಣ ಹೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಎಲೆ ವಿಭೀಷಣ ಕೇಳು, ತನ್ನ ಸೇವಕರ ಮೇಲೆ ಪ್ರೀತಿ ತೋರಿಸೋದಿದೆಯಲ್ಲ ಅದು ಆ ಪ್ರಭುವಿನ ಸ್ವಭಾವ. ನೀನೇ ಹೇಳು, ನಾನು ಅದು ಯಾವ ಕುಲದವನು ಅಂತ. ಅಂದರೆ ಇಲ್ಲಿ ಹನುಮಂತ, ನಾನೊಬ್ಬ ವಾನರ, ಅಂದರೆ ಒಂದು ನೀಚ ಪ್ರಾಣಿ, ನಾನು ಚಂಚಲ ಸ್ವಭಾವ ಇರುವಂತಹ ವಾನರ, ಎಲ್ಲ ರೀತಿಯಿಂದಲೂ ಕೂಡ ನಾನು ಹೀನನಾಗಿರುವಂಥವನು. ಬೆಳಗ್ಗೆ ಎದ್ದು ಏನಾದರೂ ನಮ್ಮ ಹೆಸರು ಹೇಳಿದ್ರೆ, ಅಂದರೆ ಕೋತಿಗಳ ಹೆಸರು ಹೇಳಿದ್ರೆ ಅವತ್ತೆಲ್ಲ ಊಟನೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ನನ್ನನ್ನು ಅಕಿಂಚನ ಅಂತ ಹೇಳೋದಿದೆಯಲ್ಲ ಅದು ಆಂಜನೇಯನ ಭಕ್ತಿಯ ಪರಾಕಾಷ್ಠೆ ಅಂತಲೇ ತಿಳ್ಕೋಬೇಕು. ಈ ರೀತಿ ಹನುಮಂತ ಹೇಳ್ತಾನೆ. ಅಂದರೆ ತನ್ನ ಬಗ್ಗೆ ತಾನು ಹೇಳಿಕೊಂಡು ವಿಭೀಷಣ ಹೇಳ್ತಾನಲ್ಲ, ನನ್ನ ಮೇಲೆ ಕೃಪೆ ಮಾಡಿದ್ದಾನೆ, ಅದಕ್ಕೆ ನಿಮ್ಮಂಥ ಸಂತರ ಸವಾಸ, ಅಂದರೆ ನಿಮ್ಮಂತಹ ಸಂತರ ದರ್ಶನ ನನಗೆ ಸಿಕ್ಕಿದೆ ಅಂತಂದಾಗ ಆ ಭಗವಂತನ ಒಂದು ಸ್ವಭಾವನೆ ಹಾಗೆ. ನಾನೊಬ್ಬ ನೀಚ ಕುಲದಲ್ಲಿ ಇರುವಂಥ ಒಂದು ನಿಕೃಷ್ಟವಾದ ಚಂಚಲ ಬುದ್ಧಿ ಇರುವಂಥ ಒಂದು ಪ್ರಾಣಿ, ನಾನು ನನ್ನ ಹೆಸರೇ ಹೇಳಿದ್ರೂ ಕೂಡ ಊಟ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂಥ ನನ್ನ ಮೇಲೆ ಅವನು ಕೃಪೆ ಮಾಡಿದ್ದಾನೆ ಅಂತ ತನ್ನ ಒಂದು ನಿಕೃಷ್ಟತನವನ್ನು ಹೇಳ್ಕೊಳ್ತಾ ಇದ್ದಾನೆ ಹನುಮಂತ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.